ಎಲ್ಲರಿಗೂ ನಮಸ್ಕಾರ. ಮೊದಲು ನಾನು ಶಿಲ್ಪಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ದಿದು 4ನೇ ಸೀರಿಯಲ್ಲು. ನಮ್ಮ ನಂಬಿ ಸೀರಿಯಲ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ರಾಜ್ ಸಾರ್ಗೂ ಥ್ಯಾಂಕ್ಸ್ ಹೇಳಬೇಕು. ಅವರು ಕೂಡ ನಮ್ಗೆ ಅಷ್ಟೇ ಪ್ರೋತ್ಸಾಹ ಕೊಟ್ಟರು. ಈಗ ವಸುದೇವ ಕುಟುಂಬ ಅನ್ನೋದೇನೆಂದರೆ ಒಂದು ಫ್ಯಾಮಿಲಿ ಸಬ್ಜೆಕ್ಟ್. ಇದು 4 ಜನ ಹೆಣ್ಮಕ್ಳ ಕತೆ. ಈ ನಾರ್ಮಲ್ ಥರ ಲವ್ ಸ್ಟೋರಿ ಏನು ಬೇಡ, ಸಾಕು ಎಲ್ಲ ಬಂದಿದೆ. ಈ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶಿಲ್ಪಾ ಮೇಡಮ್ ನಮಗೆ ಇದನ್ನು ಕೊಟ್ಟರು. ಮಿಡಲ್ ಕ್ಲಾಸ್ ಮನೆಯಲ್ಲಿ ಏನೇನು ನಡೆಯುತ್ತೆ, ಹೆಣ್ಮಕ್ಳು ಹೇಗೆ ಹೇಗೆ ಆಡ್ತಾರೆ, ಏನೇನು ಸಣ್ಣ ಸಣ್ಣ ಒಂದು ಸೂಕ್ಷ್ಮತೆಗಳನ್ನು ತೋರಿಸಿ ಮಾಡ್ತಾ ಇರೋ ಧಾರಾವಾಹಿ ಇದು. ಖಂಡಿತವಾಗ್ಲೂ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಆಮೇಲೆ ಎಸ್ಪೆಷಲಿ ಇನ್ನೊಂದೇನೆಂದರೆ ಅವಿನಾಶ್ ಸರ್ 30 ವರ್ಷ ಆದಮೇಲೆ ಮಾಡ್ತಿರೋದು. ನಮ್ಗೆ ಆ್ಯಕ್ಚುಲಿ ಮೊದಲು ತುಂಬಾ ಭಯ ಆಯಿತು, ಅವಿನಾಶ್ ಸರ್ ಅಂದರೆ ಹೆಂಗಪ್ಪ ಮಾಡೋದು ಅಂತ. ಅವ್ರು ಅಷ್ಟು ದೊಡ್ಡವರು, ನಾವು ಸೀರಿಯಲ್ಲಿರೋರು, ಹೆಂಗೆ ಇರುತ್ತೆ ಏನೋ ಅಂತ ಭಯ ಆಗೋದು ಮೊದಲನೇ ಸೀನ್ ಮಾಡ್ಬೇಕಾರೆ. ಆಮೇಲೆ ಎಷ್ಟು ಕಂಫರ್ಟಬಲ್ ಕೊಟ್ಬಿಟ್ರು ಅಂದ್ರೆ ನಮ್ಗೇನು ಅನ್ನಿಸ್ಲೇ ಇಲ್ಲ, ಅಷ್ಟು ಕಂಫರ್ಟ್ ಆಗ್ಬಿಟ್ರು. ನಿರ್ದೇಶಕರ ನಟ ಅಂದರೆ ಹಿಂಗೆ ಇರ್ತಾರೆ ಅಂತ ನಮ್ಗೆ ಇವರು ನೋಡೇ ಗೊತ್ತಾಗಿತ್ತು. ಇಷ್ಟು ದೊಡ್ಡದಾಗಿ ಬೆಳೆದ್ರು ಹಿಂಗೆ ಇಷ್ಟು ಕಂಫರ್ಟಬಲ್ ಕೊಡ್ತಾರೆ ಅನ್ನೋದಕ್ಕೆ ಸೀನ್ಗಳು ಅಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಯಿತು. ಅವ್ರು ಯಾವತ್ತೂ ನಮ್ಗೆ ಆ ಥರ ಫೀಲೇ ಕೊಡಲಿಲ್ಲ. ಹೇಗೆ ಹೇಳ್ತಿರೋ ಹಾಗೆ ಅವರು ಮಾಡೋರು. ಅದಂತೂ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂಜಲಿ ಮೇಡಮು ಅಷ್ಟೇ. ಅವಿನಾಶ್ ಸರ್ದು ಅಂಜಲಿ ಮೇಡಮ್ದು ಟಿ ವಿಲಿ ಸಿನಿಮಾದಲ್ಲಿ ನೋಡಿದ ನೆನಪು ನನಗೆ. ಇವತ್ತು ಅವ್ರು ಮತ್ತೆ ಬೇರಾಗಿದ್ದಾರೆ. ಭಾರಿ ಖುಷಿ ಆಯಿತು. ಇವರಿಬ್ಬರದು ಕಾಂಬಿನೇಷನ್ ಸೀನ್ ಅಂತೂ ಭಾರಿ ತುಂಬ ಚೆನ್ನಾಗಾಯಿತು. ತುಂಬ ಇಷ್ಟಪಟ್ಟು ಮಾಡ್ತಿದ್ರು. ಇವರಿಬ್ಬರು ಒಂಥರ ರೋಲ್ ಮಾಡೋ ಥರ ಅನ್ಸಿದ್ರು ಸೀರಿಯಲ್ಗೆ. ಇವ್ರು ನೋಡಿಕೊಂಡು ನಮ್ಮ ಹೆಣ್ಮಕ್ಳು ಕೂಡ ಇವ್ರನ್ನೇ ಪಾಲಿಸ್ಕೊಂಡು ಹೋಗ್ತಿದ್ದಾರೆ. ಭಾರಿ ಖುಷಿ ಆಯಿತು ಸೆಟ್ ನೋಡಿ. ವಿಲನ್ನ ತುಂಬ ಹೈಲೈಟ್ ಮಾಡ್ತಿಲ್ಲ ಸರ್ ನಾವು ಇದರಲ್ಲಿ. ಈಗ ನೋಡಿ, 4 ಜನ ಹೆಣ್ಮಕ್ಳು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ಆ ಸಣ್ಣ ಸಣ್ಣ ಸಮಸ್ಯೆಗಳಿರ್ಬೋದು. ಈಗ ಮ್ಯಾಕ್ಸಿಮಮ್ ನಮ್ಮಲ್ಲಿ ಸೀರಿಯಲ್ ನೋಡೋರೆಲ್ಲ ಮಿಡಲ್ ಕ್ಲಾಸ್ನವ್ರೆ. ಹಾಗಾಗಿ ಆ ಸಣ್ಣ ಸಮಸ್ಯೆಗಳನ್ನು ಕೂಡ ನಾವು ನೀಟಾಗಿ ತೋರಿಸ್ತಾ ಇದ್ದೀವಿ. ಎಲ್ಲೂ ನೆಗೆಟಿವ್ಸ್ನ ಎಲಾಬ್ರೇಟ್ ಮಾಡ್ತಿಲ್ಲ. ಯಾವುದೇ ಸಮಸ್ಯೆ ಬಂದರೂ ಎಲ್ಲರೂ ಒಟ್ಟಿಗೆ ಸೇರಿಕೊಂಡ್ರೆ ಆ ಸಮಸ್ಯೆ ಹೆಂಗೆ ಸಾಲ್ವ್ ಮಾಡ್ಕೋಬೋದು ಅನ್ನೋದನ್ನ ನಾವು ಜಾಸ್ತಿ ಒತ್ತು ಕೊಟ್ಟು ತೋರಿಸ್ತಿದ್ದೀವಿ. ಈಗ ಧಾರಾವಾಹಿ ಅಂದಮೇಲೆ ನೆಗೆಟಿವ್ ಇರಬೇಕು, ಯಾವುದೇ ಆಗಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರಬೇಕು. ಸೊ ನೆಗೆಟಿವ್ ಪಾತ್ರ ಇರುತ್ತೆ, ಬಟ್ ಅದನ್ನು ನಾವು ಅಷ್ಟು ಹೈಲೈಟ್ ಜಾಸ್ತಿ ಮಾಡ್ದೇನೆ ಪಾಸಿಟಿವ್ ಆಗಿ ಏನೇನು ಮಾಡಬೇಕು ಎಲ್ಲ ಮಾಡ್ತಿದ್ದೀವಿ ಸರ್. ಅಲ್ಲ ಜಗಿ ಸರ್, ಈಗಾಗ್ಲೇ ಅವ್ರದ್ದೊಂದು ಸೀರಿಯಲ್ ನಡೀತಾ ಇದೆ. 2ನೇ ಸೀರಿಯಲ್ ಜೊತೆಗೆ 8ರಿಂದ 8:30ಕ್ಕೆ ನಿನ್ನ ಜೊತೆ ನನ್ನ ಕತೆ, 8:30ರಿಂದ 9 ಎಗೇನ್ ವಸುದೇವ ಕುಟುಂಬ, 8ರಿಂದ 9 ಇವರೇ ಆವರಿಸ್ಕೊಂಡಿದ್ದಾರೆ. ಸೊ ಅದು ಶಿಲ್ಪಾ ಮೇಡಮ್ ದಯೆ ಅದು. ಈಗೂ ಹೇಳ್ಬೋದಾ, ವಜ್ರದ ವ್ಯಾಪಾರಿಗೆ ಮಾತ್ರ ವಜ್ರದ ಬೆಲೆ ಗೊತ್ತಿರತ್ತೆ. ಹಾಗಾಗಿ ಶಿಲ್ಪಾ ಮೇಡಮ್, ರಾಜ್ ಸರ್ ಅವರು ಇವರಿಗೆ ಕೇಪಬಿಲಿಟಿ ಇದೆ ಅಂತ ಗುರುತಿಸಿ ಸ್ಲಾಟ್ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಮ್ಯಾಮ್ ಫಾರ್ ದಟ್. ಎನಿ ಮೋರ್ ಕ್ವೆಶನ್ಸ್? ಸುಧಾ ನರಸಿಂಹರಾಜ್ ಅವರು. ಮೇಡಮ್ ಪ್ರೋಮೋದು ಏನಾಯಿತು, ನಾವು ಆಲ್ರೆಡಿ ಶೂಟ್ ಮಾಡಿದ್ವಿ. ಸುಧಾ ನರಸಿಂಹರಾಜು ಮೇಡಮ್ ಅವ್ರದ್ದು ನಮ್ಗೆ ಏನಾಗಿತ್ತು, ಔಟ್ಡೋರ್ ಶೂಟಿಂಗ್ ಮಾಡಲೇಬೇಕು. ಫಸ್ಟ್ ಏನು ಮಾಡಿತ್ತು, ಇಲ್ಲೇ ಮಾಡಬೇಕು ಅಂತಿತ್ತು, ಬೆಂಗಳೂರು ಸುತ್ತಮುತ್ತ ಮಾಡೋಣ ಅಂತಂದ್ರಿ. ಬಟ್ ಆಮೇಲೆ ಬೇಡ, ಕತೆಗೆ ಔಟ್ಡೋರ್ ಹೋಗಲೇಬೇಕು ಅಂತಿತ್ತು. ಅವ್ರಿಗೆ ಪಾಪ ಔಟ್ಡೋರ್ ಬರೋ ಸ್ವಲ್ಪ ಕಷ್ಟ ಇತ್ತು ಆ ಟೈಮಲ್ಲಿ. ಮಗುದು ಸ್ಕೂಲು ಅದೆಲ್ಲ ಪ್ರಾಬ್ಲಮ್ಸ್ ಇತ್ತು. ಅವರು ತುಂಬ ಟ್ರೈ ಮಾಡಿದ್ರು ಮಾಡೋದಕ್ಕೆ, ಬಟ್ ಅದು ಆಗಲಿಲ್ಲ. ಹಾಗಾಗಿ ನಾವೇನು ಮಾಡಬೇಕಾಯ್ತು, ಅನಿವಾರ್ಯವಾಗಿ ಲಾಂಚ್ ಮಾಡಲೇಬೇಕಿತ್ತು. ಅಲ್ಲಿ ಹೋದ್ರಿ. ಆಮೇಲೆ ಪ್ರೋಮೋದು ಪ್ರಾಬ್ಲಮ್ ನಮ್ಗೇನಾಗಿತ್ತು, ಪ್ರೋಮೋ ಆಲ್ರೆಡಿ ಶೂಟ್ ಆಗೋಗಿತ್ತು. ಮತ್ತೆ ಶೂಟ್ ಮಾಡೋಕ್ಕೆ ನಮ್ಮ ಕೈಲಿ ಮಳೆ ಜಾಸ್ತಿ ಇದಾಗೋಯ್ತು, ರೆಡ್ ಅಲರ್ಟ್ ಆಗ್ಬಿಟ್ಟಿತ್ತು. ನಾವು ಶೂಟ್ ಮಾಡಿದ್ದು ಕಳಸ ಸುತ್ತಮುತ್ತ. ಮಳೆ ಜಾಸ್ತಿ ಇರೋದ್ರಿಂದ ನಾವು ಮತ್ತೆ ಪ್ರೋಮೋ ಶೂಟ್ ಮಾಡೋದಕ್ಕಾಗಲಿಲ್ಲ. ನಾವು ಶೂಟಿಂಗು ಮಾಡಬೇಕಾಗಿತ್ತು, 15 ತಾರೀಕು ಡೆಲಿಕೇಶನ್ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ರು. ಸೊ ಎಪಿಸೋಡು ಮಾಡ್ಕೋಬೇಕಾದ್ರಿಂದ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಮತ್ತೆ ಶೂಟ್ ಮಾಡಿದ್ದೀವಿ, ಅದು ಮೋಸ್ಟ್ಲಿ 2-3 ಡೇಸಲ್ಲಿ ಲಾಂಚ್ ಆಗುತ್ತೆ ಹೊಸ ಪ್ರೋಮೋ. ಹೌದು ಸರ್, ಕಳಸಲ್ಲೇ ಕತೆ ನಡೆಯುತ್ತೆ ಅನ್ನೋ ಥರನೇ ಕತೆ ಮಾಡಿರೋದು. ನಮಸ್ತೆ ಎಲ್ಲರಿಗೂ, ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬ ಖುಷಿ ಆಗುತ್ತೆ ಇಷ್ಟು ಜನ ಸೇರಿರೋದು. ಆ್ಯಂಡ್ ಯಾ ತುಂಬ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ವಿ ರಿಯಲಿ ಥ್ಯಾಂಕ್ಫುಲ್ ಟು
ಶಿಲ್ಪಾ ಮ್ಯಾಮ್. ಅಂದರೆ ನಮ್ಮನ್ನು ನಂಬಿ ಇಷ್ಟು ದೊಡ್ಡ ಪ್ರಾಜೆಕ್ಟು, ಎಲ್ಲರ ಸ್ಟಾರ್ಸ್ ಇದ್ದಾರೆ, ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನಮ್ಮನ್ನು ನಂಬಿ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಶಿಲ್ಪಾ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಫಾರ್ ಸ್ಟಾರ್ ಸುವರ್ಣ, ನಾವು ಇದು 4th ಶೋ ನಮ್ದು ಇಲ್ಲಿ. ಸೊ ಇಷ್ಟು ನಂಬಿದ್ದಾರೆ ಅಂತಂದರೆ ವಿ ವಿಲ್ ರಿಯಲಿ ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಸ್ಟಾರ್ ಆ್ಯಂಡ್ ಶಿಲ್ಪಾ ಮ್ಯಾಮ್. ಆ್ಯಂಡ್ ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ಅವರ್ ಆರ್ಟಿಸ್ಟ್. ಅವಿನಾಶ್ ಸರ್ ಆಗಿರ್ಬೋದು, ಅಂಜಲಿ ಮ್ಯಾಮ್ ಆಗಿರ್ಬೋದು, ಮಾಂತಿ ಮ್ಯಾಮು, ಆಮೇಲೆ ನಮ್ಮ ಲೀಡ್ಸು ಎಲ್ಲರೂ ದೇ ಆರ್ ರಿಯಲಿ ಡೂಯಿಂಗ್ ಎ ಗ್ರೇಟ್ ಜಾಬ್. ಈಗ ಮಲೆನಾಡಲ್ಲಿ ಹೋಗಿ ಶೂಟಿಂಗ್ ಮಾಡೋದು ಅಂದರೆ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ತುಂಬ ಚಾಲೆಂಜಸ್ ಇದೆ. ಎಲ್ಲದಕ್ಕೂ ಕೋಆಪ್ರೇಟ್ ಮಾಡಿ ಮಳೆಯಲ್ಲಿ ಹುಡುಗರು ನೆಂದು ಬೆಂದು ಅಡ್ಜಸ್ಟ್ ಮಾಡಿಕೊಂಡು, ಅವಿನಾಶ್ ಸರ್ ಆಗಿರ್ಬೋದು, ಅಂಜಲಿ ಮ್ಯಾಮು, ಮಾಂತಿ ಅಮ್ಮ ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಬಂದಿದೆ, ದಯವಿಟ್ಟು ನೋಡಿ. ವಿ ನೀಡ್ ಆಲ್ ಯುವರ್ ಸಪೋರ್ಟ್. ಮಕ್ಕಳ ಪ್ರೀತಿಯ ಅಜ್ಜಿ ಅಂತ ಭಾವಿಸ್ತೇನೆ. ಮಾಂತಿ ಸುಧೀರ್ ಅವರ ಮಾತನ್ನ ಕೇಳೋಣ. ಎಲ್ರಿಗೂ ನಮಸ್ಕಾರ. ಈ ಸೀರಿಯಲ್ಲು ಮನೆ ಮನೆಗೆ ಹೋಗ್ಬೇಕು, ಮನಸ್ಸಿಗೆ ಹೋಗ್ಬೇಕು. ಆ ಮನೆಯಲ್ಲಿ ಕುಂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು. ಇದು ಆಶೀರ್ವಾದ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅವಿನಾಶು ಬರೀ ಈ ಸೀರಿಯಲ್ಗೆ ನನ್ನ ಮಗ ಅಲ್ಲ, ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ. ಇವತ್ತಿಂದಲ್ಲ, ಸುಧೀರ್ ಅವ್ರ ಕಾಲದಿಂದಲೂ ಅವ್ರು ನಮ್ಮ ಮಗನೇ ನಮಗೆ. ಸೊ ಈ ಸೀರಿಯಲ್ಲು ತುಂಬ ಯಶಸ್ವಿ ಕಾಣಲಿ. ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ, ನಾನು ಈ ರಂಗಕ್ಕೆ ಹೊಸಬಳು, ಆದರೂ ಏನೂ ನೋವು ಮಾಡ್ಕೊಳ್ಳೋದೆ, ಬೇಜಾರ ಮಾಡ್ಕೊಳ್ಳೋದೆ, ಡೈಲಾಗ್ ಹೇಳೋದ್ರಲ್ಲಾಗಲಿ ತಾಳ್ಮೆ ಇದೆಯಲ್ಲ, ಅದು ಭೂಮಿ ತೂಕದಷ್ಟು ತಾಳ್ಮೆ ಅವರಿಗಿದೆ. ಸೊ ಅವರನ್ನು ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ. ಆಮೇಲೆ ನಾವು ಕಲಾವಿದರು ನಮ್ಮನ್ನ ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಅವ್ರ ಹತ್ರ ಕೆಲಸ ತಗೋಬೇಕು. ಕಲಾವಿದ್ರು ಅಂತಂದ್ರೆ ನಾವು ಕಲಾವಿದರು ಮಾತ್ರ, ಅವ್ರ ಹತ್ರ ಏನ್ ಟ್ಯಾಲೆಂಟ್ ಇದೆ ಅಂತ ತಗೊಳ್ಳೋದು ಡೈರೆಕ್ಟರ್ಗೆ ಸಂಬಂಧಪಟ್ಟಿದ್ದು. ಅದನ್ನ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ನಮ್ಗೆ ಖುಷಿ. ನಮ್ಗೆ ಒಂದೊಂದ್ಸರಿ ನೆಗಡಿ ಆಗಿರುತ್ತೆ, ಆದ್ರೂ ಓಡೋಗಿರ್ತೀವಿ. ಒಂದೊಂದ್ಸರಿ ಜ್ವರ ಮೈಯಲ್ಲಿ ಇರುತ್ತೆ, ಆದ್ರೂ ಓಡೋಗಿರ್ತೀವಿ. ಯಾಕಂದ್ರೆ ಆ ಕಲೆ ಅನ್ನೋದು ನಮ್ಮ ಉಸಿರು ಅನ್ಕೊಂಡಿರ್ತೀವಿ. ಸೊ ಆ ಉಸಿರನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟರ್ ಮಾತ್ರ ಸಂಬಂಧ ಇರುತ್ತೆ. ಅದನ್ನ ಅನಿಲ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಮರ ಇದ್ರೆ ಫಲ ತಿನ್ಬೋದು, ಮರನೇ ಕಡ್ದಾಕಿದ್ರೆ ಫಲ ತಿನ್ನಕ್ಕಾಗಲ್ಲ. ಹಾಗೆ ರೇಖಾ ಮೇಡಮ್ ಮರ ಇದ್ದಂಗೆ, ಪ್ರೊಡ್ಯೂಸರ್ ಇದ್ದಂಗೆ. ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ. ಅವರಿಗೆ ಯಾವತ್ತೂ ರಾಯರು ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್. ಹೆಣ್ಮಕ್ಳು ಅಂದ್ರೆ ಮನೆಯಲ್ಲೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇರೋದು ಅಮ್ಮಂದಿರೇ ಜಾಸ್ತಿ. ಇವಾಗ ಓದು ಓದು ಅಂತೀವಿ ಅಥವಾ ಫೋಕಸ್ ಮಾಡು ನಿನ್ ಗೋಲ್ ಕಡೆಗೆ ಅನ್ನೋದ್ರಿಂದ ಅಮ್ಮಂದಿರು ಮನೆಯಲ್ಲಿ ಒಂದ್ ರೀತಿ ಸ್ವಲ್ಪ ವಿಲನ್ಸ್ ಈಗ ನಡೀತಾ ಇರೋದು ಕೂಡ. ಆದ್ರೆ ಈ ಪಾತ್ರ ಹೇಗಿದೆ ಪದ್ಮಾ ಮ್ಯಾಮೇ ಬಂದ್ಬಿಡ್ತು ಮೋಸ್ಟ್ಲಿ. ಅದು ಅಷ್ಟೊಂದು ಒಂದು ಫೇಮ್ ಕೊಡ್ಬೋದು ಮೇಡಮ್ಗೆ. ಪದ್ಮಾ ಪಾತ್ರಧಾರಿಯಾಗಿ ಅಂಜಲಿ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ ನಮ್ಮ ಮಾಧ್ಯಮದಲ್ಲಿ ಎಲ್ಲರೂ ಇಷ್ಟು ಜನನು ಒಟ್ಟಿಗೆ ನೋಡಿ. ಇವತ್ತಂತೂ ನಮ್ಮನ್ನ ಇಂಟರ್ವ್ಯೂ ಮಾಡಕ್ ಬಂದಾಗ ಒಬ್ರು ಇಬ್ರು ಕಾಣಿಸ್ಕೊತಾರೆ. ಇವತ್ತು ನಿಜವಾಗ್ಲೂ ನನಗೆ ಎಲ್ಲಿ ಮಿಸ್ ಆದ್ರೆ ನನ್ಗೆ ಲಾಸ್ ಆಗ್ತಿತ್ತು ಅನ್ಸುತ್ತೆ. ನಿಮ್ಮನ್ನೆಲ್ಲ ಒಟ್ಟು ತುಂಬಾನೇ ಸಂತೋಷ ಆಗ್ತಿದೆ ನನಗೆ. ಸ್ಟಾರ್ ಸುವರ್ಣ ಅದು ಒಂದು ನನಗೆ ಬಾಕಿ ಇತ್ತು ಮಾಡಕ್ಕೆ. ಶಿಲ್ಪಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿ ಸಾರಿನೂ ನನ್ನ ಸಿಕ್ಕಿದಾಗ ಯಾವಾಗ ಆಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು. 10 ಪಾತ್ರಗಳ ಆರ್ಸ್ ಬಂದ್ರು ನಾನು ಒಂದು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ. ಸ್ಟಾರ್ ಸುವರ್ಣ ಅಂದ್ರೆ ಒಬ್ಬ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶ್ ಸರ್ನ, ಶಿಲ್ಪಾ ಮೇಡಮ್ ಅವರು. ಖುಷಿ ಆಗ್ತಿದೆ. ಅವಿನಾಶ್ ಸರ್ ನಾನು 32 ವರ್ಷದ ಹಿಂದೆ ಸಿನಿಮಾದಲ್ಲಿ ಅಭಿನಯಿಸಿದ್ವಿ. ಒಂದು ತುಳು ಸಿನಿಮಾದಲ್ಲೂ ನಾವಿಬ್ರು ಜೋಡಿಯಾಗಿ ಆಕ್ಟ್ ಮಾಡಿದ್ವಿ. ಅಂಡ್ ನಾನ್ ಕಂಬ್ಯಾಕ್ ಆದ್ಮೇಲೆ ಇಷ್ಟೊಂದು ಸೀರಿಯಲ್ಗಳು ಮಾಡ್ಬೇಕಾದ್ರೆ ಈ ಸೀರಿಯಲ್ ಇವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗ್ತದೆ. ಕಲಾವಿದ್ರಿಗೆ ಯಾವಾಗ್ಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅವ್ರಿಗೆ ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ. ಆ ತರ ಪಾತ್ರಗಳು ಸಿಕ್ಕಿದಾಗ ಅದ್ರಲ್ಲಿ ಆಕ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬಾನೇ ಉತ್ಸಾಹ ಇರುತ್ತೆ. ಅದೇ ತರ ಈ ಪಾತ್ರ ನನಗೆ ತುಂಬಾನೇ ಪದ್ಮ ಆಗಿ 4 ಜನ ಹೆಣ್ಮಕ್ಳ ತಾಯಿಯಾಗಿ ಈ ಪಾತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ. ನನಗೆ ಮೊದಲನೇ ಬಾರಿ ಸ್ಟಾರ್ ಸುವರ್ಣದಿಂದ ಕರೆ ಬಂತು. ನಾನು ಮೊದಲು ಕೇಳಿದ ಪ್ರಶ್ನೆ ಅವ್ರಿಗೆ ಕತೆ ನಂದು ಪಾತ್ರ ಚೆನ್ನಾಗಿದೆಯಾ ಹೇಳಿ, ಕತೆ ಚೆನ್ನಾಗಿದೆಯಾ ಹೇಳಿ ಮಾಡ್ತೀನಿ ಅಂತ. ಅವಾಗ ರೇಖಾ ಮಾಮ್ಕದು ಕತೆ ಹೇಳಿದ್ರು. ತುಂಬಾ ಇಷ್ಟ ಆಯ್ತು. ಕಲಾವಿದ್ರಿಗೆ ಯಾವಾಗ್ಲೂ ಅದು ಹಸಿವಿರುತ್ತೆ, ಅದು ತೀರೋದೇ ಇಲ್ಲ. ಅದ್ರಲ್ಲಿ ಮಾಡ್ತಿದ್ರಲ್ಲ ಸಾಕಲ್ವಾ ಇನ್ನೇನು ಅಂತಾರೆ. ನೋ ನೆವರ್. ಅದು ಡೆತ್ ಆಗೋವರೆಗೂ ಕೊನೆ ದಿನದವರೆಗೂ ಬಣ್ಣ ಹಚ್ಬೇಕು ಅನ್ನೋ ಕನಸು ಯಾವಾಗ್ಲೂ ಇರುತ್ತೆ. ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೇ ಕಾಲದ ಕತೆಗಳೇ ತುಂಬಾ ಮಾತಾಡ್ಕೊತಾ ಇರ್ತೀವಿ. ಅವಾಗ ಹೇಗಿತ್ತು ನಮ್ ಜರ್ನಿ, ಹೇಗಿತ್ತು, ಎಷ್ಟು ಚೆನ್ನಾಗಿತ್ತು, ನಿಮಗೆಲ್ಲ ಇದೆ, ಯಾಕೆ ಅಭಿನಯಿಸ್ತೀರಾ ಅಂತಾರೆ.
ಹೊಟ್ಟೆ ಇವತ್ತು ಊಟ ಮಾಡಿದೀನಿ ಅಂದ ತಕ್ಷಣ ನಾಳೆ ನಾವು ಊಟ ಮಾಡಲ್ವಾ? ಮಾಡೇ ಮಾಡ್ತೀವಿ, ನಾಳೆನೂ ಊಟ ಅಲ್ವಾ? ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ. ಇನ್ನೊಂದು ಪಾತ್ರ ಮಾಡೋಣ, ಇನ್ಯಾವ್ದಾರು ಒಂದು ಪಾತ್ರ ಮಾಡೋಣ ಅನಿಸ್ತಾ ಇರುತ್ತೆ. ಸೊ ತುಂಬಾನೇ ಖುಷಿ ಆಗ್ತಿದೆ. ಸ್ಟಾರ್ ಸುವರ್ಣದಲ್ಲಿ ಒಂದು ಒಳ್ಳೆ ಪಾತ್ರ, ನನಗೆ ನನ್ನ ಕನಸಿನ ಪಾತ್ರ, ನಾನು ಏನ್ ಅನ್ಕೋತೀನಿ ಆ ಪಾತ್ರ ಸಿಕ್ಕಿದೆ ನನಗೆ. ನಿಜ ಜೀವನದಲ್ಲಿ 2 ಹೆಣ್ಮಕ್ಳು, ಇಲ್ಲಿ 4 ಜನ ಹೆಣ್ಮಕ್ಳು. ಬಟ್ ಈ ಪಾತ್ರದಲ್ಲಿ ನಾನು ಅಭಿನಯಿಸ್ಬೇಕಾದ್ರೆ ಪ್ರತಿ ಕ್ಷಣನೂ ನನಗೆ ನನ್ನ ಮಕ್ಳಿಗೆ ಏನ್ ಹೇಳ್ತಾರೆ, ಅಯ್ಯೋ ಬಂದ್ರೆ ಲೇಟ್ ಆಯ್ತು, ಎಷ್ಟೊತ್ತು ರೆಡಿ ಆಗ್ತೀರಾ, ಆ ಒಂದ್ ದಿನದ ಡೈಲಾಗು ನನಗೆ ಇವ್ರಿಗೆಲ್ಲ ಹೇಳುವಾಗ ನೆನಪಾಗ್ತಿರುತ್ತೆ. ಆಮೇಲೆ ಬೈಯೋದಿರ್ಬೋದು, ಏನ್ ಕಿರ್ಚ್ಕೋತೀರಾ, ನಿಮಗ್ ಬುದ್ಧಿ, ಎಲ್ಲಾ ಶಬ್ದಗಳು. ಆಮೇಲೆ ಬಟ್ಟೆಯಿಂದ, ಇದೇನ್ ಬಟ್ಟೆ ಅಂತ ಹಾಕೊಂಡಿದ್ಯಾ, ಆಮೇಲೆ ಜಾಲರ ಇದ್ದಂಗಿದೆ ನೋಡೋಕೆ ಅಂತ ಏನ್ ನನ್ ಮಕ್ಳಿಗೆ ಹೇಳ್ತೀನೋ ಆ ತರನೇ ಇಲ್ಲೂ ಆಗ್ತಾ ಇರುತ್ತೆ. ಒಂದು ಕುಟುಂಬ ಆಗಿದೀವಿ ನಾವು ತುಂಬಾ ಅದ್ಭುತವಾಗಿ. ಇಡೀ ಒಂದು ನಮ್ ಡೈರೆಕ್ಟರ್ ಸರ್ಗೆ ಹೇಳ್ಬೇಕಂದ್ರೆ, ನಾನು ಮೊದಲನೇ ದಿನ ಹೋದಾಗ ಏನ್ ಮಾಡ್ತಾರೋ ಏನೋ, ನಾವು ಪ್ರತಿದಿನ ನಾವು ಎಷ್ಟೇ ಅಭಿನಯಿಸಿರ್ಲಿ, ನಟಿ ಆಗಿರ್ಲಿ, ಯಾರೇ ಆರ್ಟಿಸ್ಟ್ ಆದ್ರೂ ಎಲ್ಲೇ ಒಂದು ಮೊದಲನೇ ದಿನ ಬರ್ಬೇಕಾದ್ರೆ ನಮ್ಮನ್ನೊಂದು ಸಣ್ಣ ಭಯ ಇರುತ್ತೆ. ಈಗಪ್ಪ ಅಂತ ನಾವು ಅಭಿನಯಿಸ್ಬೋದು, ಕ್ಯಾಮ್ರಾ ಹೊಸದಲ್ಲ, ಆರ್ಟಿಸ್ಟ್ ಆಗಿ ಹೊಸಬಿಡಲ್ಲ, ಕಲಾವಿದ್ರು ಹೊಸಬಿಡಲ್ಲ, ಬಟ್ ಆ ಭಯ ಇರುತ್ತೆ. ಆ ಭಯ ನಾವು ಹೋಗ್ಲಾಡ್ಸಿದ್ದು ನಮ್ಮ ಅನಿಲ್ ಸರ್. ಇಲ್ಲ, ನನಗೆ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳೋಕಾದ್ರೆ. ಯಾಕಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಕೆಲವು ಡೈಲಾಗ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತೀವಿ. ಸೊ ಅದ್ರ ಹಿಂದೆ ಏನಾಯ್ತು, ಯಾಕೆ ನಾನು ಈ ಡೈಲಾಗ್ ಹೇಳ್ತೀನಿ, ಇದ್ರ ಮುಂದೆ ಏನಾಗುತ್ತೆ, ಯಾಕೆ ಇಷ್ಟು ಕಿರ್ಚ್ಕೊಂಡು ಹೇಳಕ್ ಹೇಳ್ತಿದ್ದೀರಾ ನನ್ಗೆ, ಯಾಕೆ? ಅದನ್ನ ನಾನು ಪ್ರತಿ ಸಾರಿ ನಾವು ನಿಂತ್ಕೊಂಡು ಕೇಳುವಾಗ ಅನಿಲ್ ಸರ್ ಪ್ರತಿ ಕ್ಷಣನೂ ನಮ್ಗೆ ಇದಾಗಿರುತ್ತೆ, ಅದಕ್ಕೆ ನೀವು ಈ ತರ ಹೇಳ್ತಿದ್ದೀರಾ, ಇಲ್ಲ ಮುಂದೆ ಇದು ನಡೆಯುತ್ತೆ, ಅದನ್ನ ಪ್ರತಿ ಕ್ಷಣ ತುಂಬಾ ತಾಳ್ಮೆಯಿಂದ ಹೇಳ್ತಾ ಇದ್ರು. ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ. ಅಂದ್ರೆ ಈಗ ಮ್ಯಾಮ್ ವೆರಿ ಕಂಫರ್ಟಬಲ್. ನಾವು ಬೇರೆ ಇದಕ್ಕೆಲ್ಲ ಟ್ರಾವೆಲ್ ಮಾಡಿದಾಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ಅವಿನಾಶ್ ಸರ್ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗ್ತಿದೆ. ಅವಾಗ ಒಟ್ಟಿಗೆ ಆಕ್ಟ್ ಮಾಡಿದ್ವಿ 32 ವರ್ಷದ ಹಿಂದೆ. ಇವಾಗ ಬಂದಾದ್ಮೇಲೆ ತುಂಬಾನೇ ಒಂದು ದೊಡ್ಡ ನಟ ಇವಾಗ ಅವಿನಾಶ್ ಸರ್. ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ನನ್ನ ಸೌಭಾಗ್ಯ ಅನ್ಕೊಂತೀನಿ. ಅವ್ರ ಸೆಟ್ ಅಲ್ಲಿ ಅವ್ರ ಟೈಮಿಂಗ್ಸು, ಅವ್ರ ಡೈಲಾಗ್ ಡೆಲಿವರಿ, ಅವ್ರ ತಾಳ್ಮೆ, ಆಮೇಲೆ ಯಾವತ್ತೂ ನನಗೆ ಅವ್ರ ಸೆಟ್ ಅಲ್ಲಿ ಇವತ್ತಿಷ್ಟು ಬೆಳೆದು ಬಿಟ್ಟಿದ್ದೀನಿ, ದೊಡ್ಡ ನಟ ಆಗಿದ್ದೀನಿ ಅಂತ ನನ್ಗೆ ಅನ್ಸೇ ಇಲ್ಲ. 4ವರಲ್ಲಿ ಅವರು 4ವರಾಗಿರ್ತಾರೆ. ಸರ್ ಏನ್ ಹೇಳ್ಕೊಟ್ರು ಕೂಡ ನನಗ್ ಗೊತ್ತು ಅಂತ ಹೇಳಲ್ಲ, ಡೈರೆಕ್ಟ್ ಹೇಳಿದ್ನ ಹೌದಾ ಇದನ್ನ ಮಾಡ್ತೀನಿ ಅಂತಾರೆ. ಡೈರೆಕ್ಟ್ ಒಂದು 3 ಟೇಕ್ ಆದ್ಮೇಲೆ ಇನ್ನೊಂದು ಏನಾದ್ರೂ ಬೇಕು ಅಂದ್ರು ಕೆಲವರಲ್ಲಿ ನೋಡಿರ್ತೀವಿ ನಾವು, ನನಗ್ ಗೊತ್ತು ಅನ್ನೋದಿರುತ್ತೆ. ಅವ್ರ ಮುಖ ಭಾವನೆಗಳಲ್ಲಿ ಆ ತರದ್ ಏನೂ ಕಾಣಲ್ಲ. ಅದು ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಯಾವಾಗ್ಲೂ ನಾವು ಆಕ್ಟ್ ಮಾಡ್ಬೇಕಾದ್ರೆ ಸೆಟ್ ಅಲ್ಲಿ ಎಲ್ಲ ಕಲಾವಿದ್ರ ಜೊತೆಯಾಗಿ ಆ ಒಂದು ಬಾಂಧವ್ಯ ಇರಬೇಕು. ಅಭಿನಯಿಸ್ಬೇಕಂದ್ರೆ ಒಬ್ಬರ ಜೊತೆಲಿ ಆ ಒಂದು ಬಾಂಧವ್ಯ ನನ್ಗೆ ಈ ಸೆಟ್ ಅಲ್ಲಿ ಸಿಕ್ಕಿದೆ. ತುಂಬಾ ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ, ನಮ್ಮ ಪಾತ್ರಗಳು ಚೆನ್ನಾಗಿದೆ. ನನ್ನ ಪಾತ್ರ ಚೆನ್ನಾಗಿದೆ ಅಂತ ಹೇಳಲ್ಲ, ನಮ್ಮ ಪಾತ್ರಗಳು ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಪ್ರೀತಿ ಪ್ರೇಮ ಅದನ್ನೇ ನೋಡಿ ಅಂತಿದ್ರು. ಖಂಡಿತ ಇವತ್ತು ರೀಚ್ ಆಗೋದು ನಾನು ಮಾಡಿರೋ ಸೀರಿಯಲ್ಗಳು. ನಾನು ಬೇರೆ ಚಾನಲ್ ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲಾ ಒಂದು ವಿಷಯಗಳ ಬಗ್ಗೆ ಚರ್ಚೆ ನಡೆದಾಗ ಎಲ್ಲಾರಲ್ಲಿ ಬರೋದು ಕುಟುಂಬ ಅಂತ ಒಂದು ನಡೆದ್ರೆ, ಈಗ ಯಾರಾದ್ರೂ ಏನ ಮಾಡ್ಕೋ ಇದೇನ್ ಕತೆ ಬರ್ದಿದ್ದಾರೆ, ನಿಜ ಜೀವನದಲ್ಲಿ ನಡೆಯುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಈ ಸೀರಿಯಲ್ ಅಲ್ಲಿ ಪ್ರತಿದಿನ ಆಕ್ಟ್ ಮಾಡ್ಬೇಕಾದ್ರು ನನ್ನೊಳಗೆ ಅಯ್ಯೋ ನಮ್ ನಾದ್ನಿ ನನ್ಗೆ ಈ ತರ ಹೇಳಿದ್ದಲ್ಲ, ಅಯ್ಯೋ ನಮ್ಮ ಅತ್ತೆ ಹೀಗೆ ಬೈದಿದ್ರು ನನಗೆ, ನಿನ್ ಗಂಡ ನಿನಗ್ ದುಡ್ದಾಗ್ತಾ ಇದ್ದಾನೆ ಅಂತಿದ್ರು. ನಾನು ಅವ್ರ ಪ್ರಶ್ನೆ ಕೇಳಿದ್ರೆ ನನಗ್ ಮಾತ್ರ ದುಡ್ದಾಗ್ತಾ ಇದಾರೆ, ನಿಮಗ್ ದುಡ್ದಾಗ್ತಾ ಇಲ್ವಾ ನಿಮ್ ಮಗ ಅಂತ. ಆ ಡೈಲಾಗ್ ಬಂದಾಗ ನನಗೆಲ್ಲೋ ಒಂದ್ ಕಡೆ ಹಂಗ ಅನ್ಸಕ್ ಶುರು ಆಗುತ್ತೆ. ಆತರ ಪ್ರತಿಯೊಬ್ಬ ಕುಟುಂಬಕ್ಕೂ ಕನೆಕ್ಟ್ ಆಗುತ್ತೆ, ಒಂದ್ ಸೀನ್ ಕೂಡ ಕನೆಕ್ಟ್ ಆಗುತ್ತೆ. ಯಾರೋ ಕೇಳಿದ್ವಿ, ಸರ್ ಕೇಳಿದ್ರು ಇವಾಗ ತಾನೆ, ಹೀರೋಯಿನ್ ಅಂತ ಒಂದು ನೆಗೆಟಿವ್ನೇ ಲೇಡೀಸ್ ನ ನೆಗೆಟಿವ್ ಮಾಡ್ತಾರೆ. ಖಂಡಿತ ಅದು ನನಗೂ ತುಂಬಾನೇ ಅನ್ಸುತ್ತೆ. ನಾನು ಯಾವಾಗ್ಲೂ ವಾದ ಮಾಡ್ತಾ ಇರ್ತೀನಿ, ಇದೇ ತರ ಗಂಡಸರು ಕ್ವೈಟ್ ಆಗಿ ಮನೇಲಿ ಅದಕ್ಕೆ ಹೋಗ್ಬಿಟ್ಟು ಎಲ್ಲ ಪಾರ್ಕಲ್ಲಿ ಕುತ್ಕೊಂಡ್ಬಿಡ್ತಾರೆ. ಇವಾಗ ಅತ್ತೆ ಸೊಸೆ ಜಗಳ ಆಡ್ಕೊಳ್ಳಿ, ಅದಕ್ಕೆ ನಾದ್ನಿ ಜಗಳ ಆಡ್ಕೊಳ್ಳಿ ಅಂತ. ನನ್ ಪಾರ್ಕ್ ಹೋದಾಗ ಒಂದೊಂದು 10-20 ಗಂಡಸರು ಕುತ್ಕೊಂಡು ನಾನು ವಾಕ್ ಮಾಡ್ಬೇಕು. ಅಯ್ಯೋ ಇವಳೇನೋ ಹಾಲು ಸೀಸ್ಬಿಟ್ಟಿದಾಳಂತೆ, ಮನೇಲಿ ಜಗಳಪ್ಪ, ನಾನು ಬೇಗ ಹೊರಟ್ಬಿಟ್ಟೆ ನನ್ನ ಪಾರ್ಕ್ಗೆ ಅಂತ ನನ್ ಕಿವಿಗೆ ಬೀಳ್ತಾ ಇರುತ್ತದು. ಓ ಹೌದಾ, ನಾವು ಅಭಿನಯಿಸ್ತೀವಿ, ನಿಜವಾಗ್ಲೂ ನಡೀತಾ ಇದೆಯಾ ಇದು ಅಂತ ನನಗೆ ಅನ್ಕೊಳ್ತಾ ಇರ್ತೀನಿ. ಆ ತರ ನೀವು ಕೇಳ್ತಾ ಇದ್ರು ಸರ್. ಇವಾಗ ಖಂಡಿತ ಜಗಳ ಅನ್ನೋದು ಶುರುವಾಗೋದು ಇದು ಸಣ್ಣದಾಗಿ ಹೆಣ್ಣಿಂದಾನೇ ಅನ್ಸುತ್ತೆ ನನಗೆ. ಪಾಪ ನನ್ ಗಂಡಸ್ಗಳಿಂದ ಅಂತ ಹೇಳಲ್ಲ, ಹೆಣ್ಮಕ್ಳು ಇಬ್ರು ಸುಖವಾಗಿ ಮನೇಲಿದ್ರೆ ಆ ಗಂಡಸು ನೆಮ್ಮದಿಯಾಗಿರ್ತಾರೆ ಅನ್ಸುತ್ತೆ. ಅವರು ಎಲ್ಲಾರ ಜೊತೆನೂ ಚೆನ್ನಾಗಿರ್ತಾರೆ. ಅವಾಗ ಅಮ್ಮನ ಜೊತೆನೂ ಚೆನ್ನಾಗಿರ್ತಾರೆ, ಅತ್ತೆ ಸೊಸೆ ಹೆಂಡತಿ ಜೊತೆನೂ ಚೆನ್ನಾಗಿರ್ತಾರೆ. ನಾನ್ ತಿಳಿದು ನಾನ್ ನೋಡಿರೋ ವಿಷಯನ ಹೇಳ್ತಾ ಇದ್ದೀನಿ. ಸೊ ನೀವು ಕೇಳ್ತಾ ಇದ್ರಿ ಮನೇಲಿ ಆ ತರ ಒಂದು ಘಟನೆ ಮಾಡುವಂತವ್ರು, ಒಂದು ಪಾತ್ರಧಾರಿಗಳು. ನೀವು ಸ್ಕ್ರೀನ್ ಮೇಲೆ ಮಾತ್ರ ಒಂದು ವಿಲನ್ ಇರ್ತಾಳೆ, ಅವಳು ಕೆಟ್ಟವಳಾಗಿರ್ತಾಳೆ, ಅವಳಿಂದ ಕತೆ ನಡೆಯುತ್ತೆ. ಒಂದು ಹೆಣ್ಣನ್ನ ವಿಲನ್ ಮಾಡಿ ಆ ಸೀರಿಯಲ್ ನ ಮುಂದೆ ತರ್ತಾರೆ, ಅದಿಲ್ಲ. ನಿಜ ಜೀವನದ ಮನೆಗಳಲ್ಲೂ ಆ ತರ ಇದ್ದಾರೆ. ನಿಜ ಜೀವನದ ಮನೇಲೂ ನಾನ್ ಯಾರಿಗೋ ಕೆಟ್ಟವಳಾಗಿರ್ತೀನಿ, ನಮ್ಮ ಮನೇಲಿ ನನ್ಗೆ ಯಾರೋ ಇನ್ನೊಬ್ರು ಕೆಟ್ಟವಳಾಗ್ತಾರೆ. ನಾನು ಇವ್ರಿಗೆ ಒಳ್ಳೆಯವ್ರಾದ ತಕ್ಷಣ ನಮ್ಮ ಮನೇಲಿ ಇನ್ಯಾರಿಗೂ ಒಳ್ಳೆಯವಳಾಗಕ್ಕಾಗಲ್ಲ. ನಮ್ಮ ಮನೇಲಿ 5 ಪಾತ್ರ ಇದೆ, ಆ ಪಾತ್ರದಲ್ಲಿ ಇಬ್ಬರಿಗೆ ನಾನು ತುಂಬಾ ಒಳ್ಳೆಯವಳಾಗ್ತೀನಿ, ಇನ್ನೊಬ್ರಿಗೆ ಒಳ್ಳೆಯವಳಾಗಲ್ಲ. ಸೊ ಮನೆಗಳಲ್ಲೇ ಆ ಪಾತ್ರಗಳಿದೆ.
ಆ ಪಾತ್ರನ ಇವಾಗ ನಾವು ಕತೆ ತರನೇ ತೋರಿಸ್ಬೇಕಂದ್ರೆ ಆ ಪಾತ್ರನ ತೋರಿಸ್ಲೇಬೇಕಾಗತ್ತೆ. ಅದರಿಂದ ಆ ಪಾತ್ರನ ತೋರ್ಸೋದಿಕ್ಕೆ ಆ ತರ ತರ್ತಾರೆ. ಎಲ್ಲೋ ಒಂದ್ ಕಡೆ ಹೆಚ್ಚಾಗುತ್ತೆ, ಒಂದ್ಸರಿ ತೀರಾ ಒಂದ್ ವಿಷಯಗಳು ಓವರ್ ಆಗುತ್ತೆ ಅನ್ಸುತ್ತೆ. ಬಟ್ ಹೆಣ್ಣಿಂದ ಶುರು ಆಗೋದಂತ ಮನೆಗಳಲ್ಲಿ ಸತ್ಯ ಸರ್. ಒಂದ್ ನೆಗೆಟಿವ್ ಇದ್ದೇ ಇರುತ್ತೆ ಪಾತ್ರ ಮಾತ್ರ ಮನೇಲಿ. ಸರ್ ತುಂಬಾ ಕೇಳ್ತಾ ಇರ್ತೀನಿ, ತುಂಬಾ ಹೇಳಿದ್ರೆ ಇವಾಗ ನನಗೆ ಗ್ರಾಮಾಚಾರಿಲೇ ಹೇಳ್ತಾ ಇದ್ರು ಸರ್, ಇಷ್ಟು ಪ್ರೀತಿ ಮಾಡ್ತಾರೆ ನಿಜ ಜೀವನದಲ್ಲಿ ಇವ್ರು ಯಾರು ಇರ್ತಾರೆ ಈ ತರ ಅಂತ. ಜನ ಏನಾಗುತ್ತೆ ಗೊತ್ತಾ, ಬೆಸ್ಟ್ ತೋರಿಸ್ದಾಗು ಒಂದ್ ಚುಕ್ಕಿನಿಡ್ತಾರೆ, ತುಂಬಾ ನೆಗೆಟಿವ್ ತೋರಿಸ್ದಾಗು ಅಲ್ಲೊಂದ್ ಚುಕ್ಕಿರ್ತಾರೆ. ನಮ್ಮ ಜೀವನದಲ್ಲಿ ಈ ಪುಟ ಓದುವಾಗ ಒಂದೇನೋ ವಿಷಯ ಬಂದಾಗ ನೆಕ್ಸ್ಟ್ ಪುಟದಲ್ಲೂ ಅದೇ ಇರುತ್ತೆ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಆ ಪುಟದಲ್ಲಿ ಇನ್ನೇನೋ ಒಂದ್ ಬೇರೆ ಇರುತ್ತೆ. ನಾವು ಮೊದ್ಲೇ ಅನ್ಕೋಬೇಕಾದ್ರೆ ನಮ್ಮ ಜೀವನದಲ್ಲಿ ನಮ್ಮ ಮನೆಗಳಲ್ಲೇ ನಡೆಯುತ್ತಾ ತರ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಯಾಕೆ ಇವ್ರು ಈ ತರ ಮಾಡಿದಂತ ನಮ್ಮಲ್ಲೇ ಪ್ರಶ್ನೆ ಇರುತ್ತೆ. ಅದನ್ನೇ ಕತೆ ಮಾಡ್ತಾರೆ, ಅದನ್ನೇ ಸೀನ್ ಮಾಡ್ತಾರೆ, ಅದನ್ನೇ ಜನಕ್ಕೆ ತೋರಿಸ್ತಾರೆ ಅಷ್ಟೇ. ಅದೇ ನಡೆಯೋದು. ಅಂದ್ರೆ ಇದು ಸೀರಿಯಲ್ ಟೋಟಲಿ ಪ್ರತಿ ಫ್ಯಾಮಿಲಿ ನಡೆಯುವಂಥದ್ದು. ಮನೇಲಿ ತುಂಬಾ ಇಷ್ಟ ಆಗಿದೆ, ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಎಲ್ಲರನ್ನೂ ಕೇಳ್ಕೊತೀನಿ, ದಯವಿಟ್ಟು ಈ ಸೀರಿಯಲ್ನ ನೋಡಿ. ನಮಸ್ಕಾರ. ನಾನು ಇದಕ್ಕೆ ಮುಂಚೆ ಮಾಡಿದ್ದು 28 ವರ್ಷಗಳ ಹಿಂದೆನೋ ಏನೋ ಮಾಯಾಮೃಗ ಅಂತ TN ಸೀತಾರಾಮ್ ಅವರ ಸೀರಿಯಲಲ್ಲಿ. ಆಗ ನನಗೆ ಆ ಸೀರಿಯಲ್ನಲ್ಲಿ ನನ್ನ ಹೆಂಡತಿ ಸಿಕ್ಕಿದ್ಲು, ಮಾಳವಿಕಾ. ಸೊ ಅಲ್ಲಿ ನಾವು ಮದುವೆ ಆಗಿದ್ದು. 28 ವರ್ಷ ಆದಮೇಲೆ ಈಗ ಮತ್ತೆ ವಸುದೈವ ಕುಟುಂಬದಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಹೆಂಡತಿ ಸಿಗೋಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಅದ್ಭುತವಾದ 4 ಮಕ್ಕಳು ಸಿಕ್ಕಿದ್ದಾರೆ. ಒಳ್ಳೆ ನಿರ್ದೇಶಕರು, ನಿರ್ಮಾಪಕರು. ಅಂಜಲಿ ಅವ್ರ ಜೊತೆ ಎಷ್ಟೋ ವರ್ಷಗಳನ್ನು ಮತ್ತೆ ನಟನೆ ಮಾಡ್ತಾ ಇದ್ದೀನಿ. ಮಾಲತಿ ಅಮ್ಮ ಸಿಕ್ಕಿದ್ದಾರೆ. ಎಲ್ಲವೂ ಒಂದು ರೀತಿ ಪಾಸಿಟಿವ್ ನನಗೆ. ಹಾಗಾಗಿ ನಾನು ಇಲ್ಲೊಂದು ಬಹಳ ಪಾಸಿಟಿವ್ ಪಾತ್ರ. ವಸುದೈವ ಕುಟುಂಬ ಅಂದರೆ 4 ಜನ ಹೆಣ್ಮಕ್ಳು. ಎಲ್ಲರಿಗೂ ಗಂಡು ಮಕ್ಕಳು ಬೇಕು ಅನ್ನೋ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನೇ ಗಂಡು ಮಕ್ಕಳ ತರ ಬೆಳೆಸ್ತೀನಿ. ಅವರ ಜೀವನದ ಆಸೆನೇ ನನ್ನ ಆಸೆ. ಅವ್ರಿಗೆ ಏನ್ ಬೇಕೋ ಅದನ್ನ ನಾನು ಮಾಡ್ತೀನಿ, ಅದನ್ನ ಪೂರೈಸ್ತೀನಿ. ಅಪಾರವಾದ ಪ್ರೀತಿಯನ್ನು ತೋರಿಸಿ ಮಕ್ಕಳನ್ನು ಬೆಳೆಸಿ, ಅವನ ಕೆಲ ಆಗದೆ ಇದ್ದಾಗ ಅವನ ಹೆಂಡತಿ ಅದನ್ನೆಲ್ಲ ತಗೊಂಡು ಗಂಡನ ಆಸೆಗಳನ್ನೆಲ್ಲ ಪೂರೈಸುವಂತ ಒಂದು ಕತೆ ಬಹಳ ಇಷ್ಟ ಆಯ್ತು. ಸುಮಾರು ಜನ ನನಗೆ ಬಂದು ಕೇಳಿದ್ರು, ಮುಂಚೆ ಸುಮಾರು ಚಾನೆಲ್ಗಳು ಬಂದು ಕೇಳಿದ್ದಾರೆ ಪಾತ್ರ ಮಾಡಿ ಸರ್ ಅಂತ. ನನಗೆ ಯಾಕೋ ಆ ಸೀರಿಯಲ್ ಫಾರ್ಮ್ಯಾಟ್ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ, ಬರ್ತೋಗಿತ್ತು ತುಂಬಾ ವರ್ಷ. ಸಿನಿಮಾದಲ್ಲಿ ಬೆಳೆದ ಪೂರ್ತಿ ನಾನು. ಹಾಗಾಗಿ ಇಲ್ಲ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಬಂದು ಕೇಳಿದಾಗ ಈ ಸೀರಿಯಲ್ಗೆ ಅದೇನಾಯ್ತೋ ಗೊತ್ತಿಲ್ಲ. 1-2 ಸರಿ ಹಾ ಹೋ ಅಂದ್ಬಿಟ್ಟು ಕಡೆಗೆ ಹೌದು ಅಂದ್ಬಿಟ್ಟೆ. ಆದ್ರೆ ನನಗೆ ಈ ಚಾನಲ್ನಲ್ಲಿ ನನಗೆ ಸಿನಿಮಾದಲ್ಲಿ ಏನ್ ಕಂಫರ್ಟ್ಸ್ ಕೊಟ್ಟಿದ್ದಾರೋ, ಏನ್ ಕೊಟ್ಟಿದ್ರು ಎಲ್ಲವನ್ನೂ ಇಲ್ಲಿ ಕೊಡ್ತಾ ಇದ್ದಾರೆ. ಆದ್ರಿಂದ ನಾನು ಏನನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನಿರ್ದೇಶಕ ಅನಿಲ್ ಅವ್ರ ಬಗ್ಗೆ ಹೇಳ್ಬೇಕು. ಯಾಕೆಂದ್ರೆ ಬಹಳ ತಾಳ್ಮೆಯ ಒಂಥರ ಪ್ರತಿರೂಪ ಅಂತಂದ್ರೆ ಅನಿಲ್ ಅವರು. ಯಾಕೆಂದ್ರೆ ನಾನು ಒಪ್ಕೋತೀನಿ, ನಾನು ಈ ಫಾರ್ಮೆಟ್ಗೆ ಹೊಂದ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಯ್ತು ನನಗೆ. ತುಂಬಾ ಕಿರ್ಚಾಡ್ತಿದ್ದೆ ಶೂಟಿಂಗ್ ಅಲ್ಲಿ, ಗಲಾಟೆ ಮಾಡ್ತಾ ಇರ್ತೀನಿ, ಎಲ್ಲವನ್ನೂ ಮಾಡ್ತಾ ಇರ್ತೀನಿ, ಯಾವುದನ್ನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೂ ಎಲ್ಲವನ್ನೂ ತಡ್ಕೊಂಡು ಯಾವುದನ್ನು ಮಾತಾಡದೆ ರೇಖಾ ಅವರಾಗ್ಲಿ, ಅನಿಲ್ ಅವರಾಗ್ಲಿ, ನಮ್ಮ ಮ್ಯಾನೇಜರ್ಗಳಾಗ್ಲಿ ನನ್ನ ಕೋಪ ತಾಪ ಎಲ್ಲ ತಡ್ಕೊಂಡು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪಾತ್ರದ ವಿಚಾರದಲ್ಲಿ ಬಹಳ ನನಗೆ ಇಷ್ಟವಾದ ಪಾತ್ರ ಇದು. ಯಾಕಂದ್ರೆ ಯಾವಾಗಲೂ ನಮಗೆಲ್ಲ ಒಂದು ರೀತಿಯ ದೇವರ ಸ್ಥಾನ ಅಂದ್ರೆ ತಂದೆ ತಾಯಿನೇ. ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಎಲ್ಲೋ ನನ್ನ ತಂದೆಯ ನೆನಪು, ನಮ್ಮ ತಂದೆ ನನಗೆ ಹೇಗಿದ್ರು, ನಮ್ಮನ್ನೆಲ್ಲ ಹೇಗೆ ನೋಡ್ಕೊಂಡ್ರು, ಅದನ್ನ ನಾನಿಲ್ಲಿ ಅಳವಡಿಸ್ಕೊಂಡು ಪಾತ್ರದಲ್ಲಿ ತರಬಹುದೇನೋ ಒಂದು ಆಸೆ ಆಯ್ತು. ನಿಜವಾಗ್ಲೂ ತುಂಬಾ ಇಷ್ಟವಾದ ಪಾತ್ರ ನನಗೆ ಇದು. ನಾನು ಪೂರ್ತಿ ಇರದೇ ಇರ್ಬೋದು, ಬಟ್ ನನಗೆ ಬಹಳ ಇಷ್ಟವಾದಂತ ಪಾತ್ರ. ಅಂಡ್ ಸುಮಾರು ತುಂಬಾ ಚೆನ್ನಾಗೇ ಬಂದಿದೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಾನು ಹೇಳ್ಬಾರ್ದು ಅದನ್ನ. ನನ್ನ ಜೊತೆಗೆ ಅಂಜಲಿ ಅವರು ಬಹಳ ಚೆನ್ನಾಗಿ ನಟಿಸ್ತಾ ಇದ್ದಾರೆ. ಮಕ್ಕಳುಗಳು ಅದ್ಭುತವಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬಹಳ ಒಳ್ಳೆ ನಟರು, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಿಜವಾಗ್ಲೂ ಒಂದು ಎಲ್ಲೋ
ಒಂದು ಸಿನಿಮಾ ಶೂಟಿಂಗ್ ಸೆಟಪ್ ಅಂತಲೇ ಅನಿಸ್ತಾ ಇಲ್ಲ ಇದು ನನಗೆ. ಎಲ್ಲೋ ನಿಜವಾಗ್ಲೂ ಒಂದು ಫ್ಯಾಮಿಲಿ ಜೊತೆ ಇದೀವಿ ಅನ್ನೋ ಭಾವನೆಯನ್ನ ತಂದ್ಕೊಟ್ಟಂತ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ತರದ ಇದು ಇಲ್ಲದೆ ಮುಜುಗರ ಇಲ್ಲದೆ ನಟನೆ ಮಾಡುವಂತ. ಯಾಕೆಂದ್ರೆ ನಾನು ತುಂಬಾ ವರ್ಷ ಸಿನಿಮಾದಲ್ಲಿದ್ದು ಇಲ್ಲಿಗೆ ಬಂದವನು, ಹಾಗಾಗಿ ನನಗೆ ಈ ಫಾರ್ಮಟ್ ಬಗ್ಗೆ, ಇವ್ರು ಮಾಡೋ ಸ್ಪೀಡ್ ಬಗ್ಗೆ, ಇವರು ಎಷ್ಟು ಸೀನ್ ಮಾಡ್ತಾರೆ ಏನು ಗೊತ್ತಿಲ್ಲ ನನಗೆ. ಇಷ್ಟೊಂದು ಮಾಡ್ತಾ ಇದಾರೆ. ಇವತ್ತು 7 ಪೇಜ್ ಇದೆ ಸೀನು ಒಂದಿನಕ್ಕೆ. ಒಂದ್ ಸೀನ್ ಅಂತ ಇದಾಯ್ತು, ಇಲ್ಲ ಸರ್ 3 ಸೀನ್ ಇದೆ. 3 ಸೀನಾ ಇದೆ, 7 ಪೇಜ್ ಇದೆಯಲ್ಲ, ಅದಕ್ಕೆ 3 ಸೀನ್ ಮಾಡೋದು. ಎಲ್ಲವೂ ಕನ್ಫ್ಯೂಷನ್ಗಳು ನನಗೆ, ಹೆಂಗ್ ಮಾಡ್ತಾ ಇದನ್ನ ಅಂತ. ಬಟ್ ಎಲ್ಲವೂ ಮಾಡ್ತಾ ಇದ್ರು. ನಾನು ತಾಳ್ಮೆನೂ ಕಳ್ಕೊಳ್ತಾ ಇದ್ದೆ. ನಾನು ತಾಳ್ಮೆ ಕಳ್ಕೊಂಡಷ್ಟು ಇಲ್ಲಿ ಯಾರು ಕಳ್ಕೊಂಡಿಲ್ಲ ಅಂತ ಕಾಣುತ್ತೆ. ಅಷ್ಟು ತಾಳ್ಮೆ ಕಳ್ಕೊಂಡಿದ್ದೀನಿ. ಆದ್ರೆ ಎಲ್ಲವನ್ನೂ ತಡ್ಕೊಂಡು ಎಲ್ಲವನ್ನೂ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಇನ್ನೂ ಶೂಟಿಂಗ್ ಇದೆ, ಅಲ್ಲೂ ತಾಳ್ಮೆ ಕಳ್ಕೊಳ್ಳಲ್ಲ ಅಂತ ಹೇಳೋದಿಲ್ಲ ನಾನು. ಆದ್ರೂ ಕೂಡ ಈಗಲೇ ಕೇಳ್ಬಿಡ್ತೀನಿ, ದಯವಿಟ್ಟು ನಿರ್ಮಾಪಕರು, ನಿರ್ದೇಶಕ ಅನಿಲ್ ಅವರು, ಮ್ಯಾನೇಜರ್ಗಳೆಲ್ಲರೂ ಕ್ಷಮಿಸ್ಬಿಡಿ. ಮುಂದೆ ಕೋಪಿಸ್ಕೊಂಡ್ರು ಪರವಾಗಿಲ್ಲ, ತಪ್ಪು ತಿಳ್ಕೊಬೇಡಿ. ಶಿಲ್ಪಾ ಅವ್ರನ್ನ ನಾನು 25-30 ವರ್ಷಗಳ ಹಿಂದೆ ನೋಡಿದ್ದು, 25 ವರ್ಷಗಳ ಹಿಂದೆ ನಾನು ಅವ್ರನ್ನ ಭೇಟಿ ಮಾಡಿದ್ದು. ಮತ್ತೆ ಭೇಟಿ ಆಗ್ತಿದ್ದೀನಿ. The channel has taken wonderful care of me. Thank you so much. It's a wonderful experience. I am enjoying every minute of it. Thank you so much. ಮಾಡ್ಬೇಕಾ ಗಲಾಟೆ ಮಾಡೋದಕ್ಕೆ ನಾವು ಒಪ್ಕೊಂಡಿದ್ದು ಫಸ್ಟ್. ಅದೇ ಯಾಕೆಂದ್ರೆ ಅವಳು ಮಾಡ್ಬೇಕು ನೀನು ಯಾಕೆ ಮಾಡಲ್ಲ ನೀನು ಅಂತ. ಇಲ್ಲ ನನಗೆ ಆಗಲ್ಲ, ನಾನು ಕಲಾವಿದ, ಸಿನಿಮಾದಲ್ಲೂ ನಟನೆ ಮಾಡ್ತೀನಿ, ಇದು ನಟನೆ ಮಾಡ್ತೀನಿ, ಅಲ್ಲಿ ಯಾವ ವ್ಯತ್ಯಾಸ ಇರಲ್ಲ ಅಲ್ವಾ. ನಟ ಯಾವ್ದಾದ್ರೇನು, ದೊಡ್ಡ ಸ್ಕ್ರೀನ್ ಆದ್ರೆ ಚಿಕ್ಕ ಸ್ಕ್ರೀನ್ ಆದ್ರೇನು. ನನಗೇನು ಅಂತಂದ್ರೆ ದೊಡ್ಡ ಸ್ಕ್ರೀನ್ ಅಲ್ಲಿ ನನಗೆ ಏನು ಸಿಗುತ್ತೆ ಅದು ಎಲ್ಲೂ ಸಿಕ್ಕರೆ ಎಲ್ಲಿ ಬೇಕಾದ್ರೂ ಮಾಡ್ತೀನಿ. ಅದನ್ನ ಕೊಟ್ಟಾಗ ನಾನು ಏಕೆ ಇಲ್ಲ ಅಂತ ಹೇಳಿ. ಜೊತೆಗೆ ತುಂಬಾ ಬಲವಂತ ಮಾಡಿದ್ದು ಮಾಳವಿಕ. ತುಂಬಾ ಪಾಪ್ಯುಲರ್ ಮೀಡಿಯಾ ಇದು, ನೀನ್ ಮಾಡ್ಬೇಕು, ನಿನಗೆ ಗೊತ್ತಿಲ್ಲ, ದಯವಿಟ್ಟು ಮಾಡು ಅಂತ ಹೇಳಿದ್ಲು. ಎಲ್ಲ ಕಡೆ ಟಿಕ್ ಮಾರ್ಕ್ ಹಾಕಿದ್ದೀನಿ, ರಂಗಭೂಮಿನಲ್ಲಿ, ಸಿನಿಮಾದಲ್ಲಿ, ಇದಕ್ಕೂ ಒಂದು ಟಿಕ್ ಮಾರ್ಕ್ ಹಾಕ್ತೀನಿ. ನಾನು ಪ್ಲಾನ್ ಮಾಡ್ಕೊಳ್ತಾ ಇಲ್ಲ ಪಾಪ, ನನ್ನ ಪ್ರಕಾರ ಇವ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನನ್ನ ಎಲ್ಲ ಡೇಟ್ಗಳಿಗೂ ಅಡ್ಜಸ್ಟ್ ಮಾಡಿಕೊಂಡು ನಾನು ಹೇಳಿದಾಗ ಯಾಕಂದ್ರೆ ಎಲ್ಲರೂ ಬಹಳ ಬಿಸಿ ಆಗಿದ್ದಾರೆ, ಎಲ್ಲಾ ಕಲಾವಿದರು ಬಹಳ ಬಿಸಿ ಆಗಿದ್ದಾರೆ. ಅಂಜಲಿ ಅವರು ತುಂಬಾ ಸೀರಿಯಲ್ಗಳು ಮಾಡ್ತಾ ಇದ್ದಾರೆ, ಅವರು ಐ ಥಿಂಕ್ ಇಡೀ ತಿಂಗಳು ಬಿಸಿ ಆಗಿರ್ತಾರೆ. ಮಕ್ಕಳುಗಳೆಲ್ಲ ತುಂಬಾ ಬಿಸಿ ಆಗಿದ್ದಾರೆ ಎಲ್ಲರೂ. ಬಟ್ ಎಲ್ಲವನ್ನೂ ಪಾಪ ನನ್ನ ಡೇಟ್ ತಗೊಂಡು, ನನ್ನ ಡೇಟ್ ಯಾವಾಗ ಇರ್ತೋ ಫ್ರೀ ಮಾಡ್ಕೊಂಡು ಪ್ರತಿಯೊಬ್ಬರು ಅಡ್ಜಸ್ಟ್ ಮಾಡ್ತಾ ಇರ್ತಾರೆ. ನಾನು ಪ್ರಯತ್ನ ಮಾಡ್ತೀನಿ, ಫ್ರೀ ಆಗಿದ್ದಾಗ ಖಂಡಿತ ಮಾಡ್ಕೊಡ್ತೀನಿ. ಬಟ್ ಎಲ್ಲರೂ ಬಹಳ ಬಿಸಿ ಆಗಿರ್ತಾರೆ. ಬೇರೆ ಭಾಷೆಗಳ ತೆಲುಗುನಲ್ಲಿ ಮಾಡ್ತಾ ಇದ್ದಾರೆ ಕೆಲವು ಹೀರೋಯಿನ್, ತೆಲುಗುನಲ್ಲಿ. ಇವರು ತುಂಬಾ ಸೀರಿಯಲ್ ಮಾಡ್ತಾ ಇದ್ದಾರೆ, ಅಮ್ಮ ಎಲ್ಲೆಲ್ಲೋ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಬಿಸಿ ಆಗಿರೋದ್ರಿಂದ ಎಲ್ಲವೋ ನೋಡ್ಕೊಂಡು ಕಾಂಬಿನೇಷನ್ ನೋಡ್ಕೊಂಡೇ ಮಾಡ್ಬೇಕಾಗತ್ತೆ. ಅದು ಸ್ವಲ್ಪ ಕಷ್ಟನೂ ಆಗ್ತಾ ಇದೆ ಪ್ರೊಡ್ಯೂಸರ್ಗೆ, ನನಗೆ ಗೊತ್ತದು. ಆದ್ರೂ ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಬಟ್ ನೀವು ಹೇಳ್ದಂಗೆ ಸ್ವಲ್ಪ ಪ್ರಾಬ್ಲಮ್ಗಳಿರ್ತದೆ. ಬಟ್ ಎಲ್ಲದನ್ನು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೋಆಪರೇಟ್ ಮಾಡ್ಕೊಂಡು ಹೇಳಿದ್ನಲ್ಲ, ಅನಿಲ್ ಅವರು ನಿರ್ದೇಶಕರು, ಅವ್ರು ಮಾತಾಡಿದ್ದೆ ಕಡಿಯಲ್ಲ ನಾನು. ಡೈಲಾಗ್ ಕೊಡೋದು ಬಿಟ್ರೆ, ಡೈರೆಕ್ಷನ್ ಆಕ್ಷನ್ ಕಟ್ ಹೇಳೋದು ಬಿಟ್ರೆ ಬೇರೆ ಏನು ಹೇಳೋದು ಅವರು. ಯಾಕೆಂದ್ರೆ ಕೇಳಿದ್ರೆ ಮಾತಾಡ್ತಾರೆ, ಅಷ್ಟು ತಾಳ್ಮೆ. ಸೊ ತುಂಬಾ ಪ್ಲಾನಿಂಗ್ ವೆರಿ ವೆಲ್. ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆರಿ ಸ್ಮೂತ್ಲಿ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಅಟ್ ಆಲ್. ಎವ್ರಿಥಿಂಗ್ ಇಸ್ ಫೈನ್. ಹಿರಿತೆರೆ ಜೊತೆಗೆ ಕಿರುತೆರೆಯಲ್ಲೂ ಕೂಡ ಸರ್ ಸಕ್ರಿಯರಾಗಿರಿ. ಅವ್ರು ತುಂಬಾ ಮನ್ಸಿಗೆ ತಗೊಂಡ್ಬಿಟ್ಟಿದ್ದಾರೆ ಪ್ರೋಮೋನ, ಬಹಳ ಆಳವಾಗಿ ನೋಡ್ಬಿಟ್ಟಿದ್ದಾರೆ ಮೇಡಮ್. ಕೆಲವು ಸತ್ಯಗಳನ್ನ, ಕೆಲವು ಇದನ್ನ ನಾವು ಹೇಳೋ ಹಾಗಿಲ್ಲ ಅಗ್ರಿಮೆಂಟ್ ಪ್ರಕಾರ. ಸೊ ಅದನ್ನ ನೋಡ್ಬಿಡಿ, ಇದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಇರಲ್ಲ ಅಲ್ವಾ. ಇಲ್ಲ, ಕಥೆ ಪಾತ್ರ ಇರೋರ್ಗು ಇರ್ತೀವಿ ಅಷ್ಟೇ, ತಾಳ್ಮೆ ಮುಖ್ಯ ಆಗಲ್ಲ. ಇದೆ ಒಂದು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ಆಲೋಚನೆಗಳು ಬೇರೆ ಬಾ.
ನನಗೆಲ್ಲೋ ಸೀತಾರಾಮ್ ಮಾಡ್ತಿದ್ರಲ್ಲ ಸೀರಿಯಲ್ ಮಾಯಾಮೃಗ ಆಗಲಿ, ಅಥವಾ ಗಿರೀಶ್ ಕಾಸರವಳ್ಳಿ ಮಾಡ್ತಾ ಇದ್ದಂಥ ಯಾವುದದು ಗುರಬಂಕ ಆಗಲಿ, ಅಥವಾ ನಮ್ಮ ಈ ಟಿವಿನಲ್ಲಿ ಬರ್ತಾ ಇತ್ತಲ್ಲ ಸೀರಿಯಲ್ಗಳವಾಗ ಭಾಷೆಗಳಾಗಲಿ, ಕಥೆಗಳಾಗಲಿ, ಮೌಲ್ಯಗಳಾಗಲಿ ಎಲ್ಲವೂ ಇತ್ತು. ಆದರೆ ಅದೆಲ್ಲೋ ಅದಕ್ಕೆ ಒಂದು ಕಡೆ ಒಂದು ರೀತಿಯಲ್ಲಿ ಅದು ನನ್ನ ಪ್ರಕಾರ ಹೇಳಬೇಕು ಅಂತಂದ್ರೆ ಎಲ್ಲೋ ಈ ನಾರ್ತ್ ಇಂಡಿಯನ್ ಚಾನೆಲ್ಗಳು ಅದರಿಂದ ಬಂದಂತ ಇನ್ಫ್ಲೂಯೆನ್ಸ್ಗಳಿಂದ ನಮ್ಮ ಸಂಸ್ಕೃತಿ ನಮ್ಮ ಇದ್ರ ಮೇಲೆ ಬದಲಾವಣೆ ಆಗ್ತಾ ಶುರುವಾಯಿತು. ಈಗ ನೋಡಿ, ಈಗ ಸಿಂಪಲ್ ಆಗಿ ಹೇಳ್ತೀನಿ, ನಮ್ಮ ಮದುವೆ ಸೌತ್ ಇಂಡಿಯನ್ ಮದುವೆ ಅಂತಂದ್ರೆ ನಮ್ಮ ಮದುವೆ ಇಲ್ಲ. ಈಗ ನಿಜವಾದ ಮದುವೆಗಳಲ್ಲೂ ಮೆಹಂದಿ ಬಂದ್ಬಿಟ್ಟಿದೆ, ಇನ್ನೇನೋ ಬಂದಿದೆ, ಎಲ್ಲವೂ ಅದನ್ನ ಫಾಲೋ ಮಾಡ್ತಾ ಇದ್ವಿ. ಇವೆಲ್ಲ ಟಿವಿ ಇನ್ಫ್ಲೂಯೆನ್ಸ್ಗಳೇ, ವಿಚ್ ಐ ವೋಂಟ್ ಅಗ್ರಿ ವಿತ್, ವಿಚ್ ಐ ಡೋಂಟ್ ಥಿಂಕ್ ಇಸ್ ರೈಟ್. ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರ್, ನಮ್ಮ ನೇಟಿವಿಟಿ, ನಮ್ಮ ರೀಜನಲಿಸಮ್ ಇವನ್ನ ಕಾಪಾಡ್ಕೋಬೇಕು. ಅದಕ್ಕೆ ಅದನ್ನ ಆ ಥರದ್ದು ಮಾಡಿದ್ರೆ ಜನ ನೋಡೋಣ ಅನ್ನೋದು ಮಾತ್ರ ನಾನು ನಂಬೋದಿಲ್ಲ. ಯಾಕೆಂತಂದ್ರೆ ಗೃಹಭಂಗದಲ್ಲಿ ಯೂಟ್ಯೂಬಲ್ಲಿ ಬರ್ತಾ ಇದೆ, ಅಚ್ಯುತ್ ಕುಮಾರ್ ಜೊತೆ ಆಕ್ಟ್ ಮಾಡ್ತಿದ್ದೆ ಮನೆ ಸಿನಿಮಾದಲ್ಲಿ. ಅವ್ರು ಹೇಳ್ತಾ ಇದ್ರು, ನಾ ಮಾಡ್ಬೇಕನ್ನೋ ಮಾಡಿದಾಳೆ. 20 ವರ್ಷಗಳಾದ್ಮೇಲೆ ಯೂಟ್ಯೂಬ್ನಲ್ಲಿ ಹಾಕಿದ್ದನ್ನ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಹಾಗಂತಂದ್ರೆ ಅದು ನಮ್ಮ ಮಂಡ್ಯದ ಹಳ್ಳಿಯ ಕತೆ. ಅದಕ್ಕೆ ಯಾವ ತರದ ಇದು ಇಲ್ಲ, ಮೆರುಗು ಇಲ್ಲ. ಕಂಟೆಂಟ್ ಈಸ್ ಸೋ ಇಂಪಾರ್ಟೆಂಟ್. ಕಂಟೆಂಟ್ ಬಹಳ ಮುಖ್ಯ. ಸೊ ನಾನು ಪೂರ್ತಿ ಇದನ್ನ ಅದೇನೋ ಯೋಚನಾ ಲಹರಿನ ಬದಲಾಗ್ಬಿಟ್ಟಿದೆ ಮಾಡೋದ್ರಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ಅದು ಅಲ್ಲಿಂದ ಬಂದ್ರು ಇನ್ಫ್ಲೂಯೆನ್ಸು ಅಥವಾ ಇವತ್ತಿನ ಜನರೇಷನ್ ಡಿಮಾಂಡ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ, ನಾವು ನಮ್ಮ ಸ್ವಂತಿಕೆನ, ನಮ್ಮ ನೇಟಿವಿಟಿನ, ನಮ್ಮ ಸಂಸ್ಕೃತಿನ ಅಳವಡಿಸ್ಕೊಂಡೇ ಮಾಡಿದ್ರೆ ಚೆನ್ನಾಗಿರುತ್ತೆ ಹೊರತು ನಾವು ಬೇರೆಯವ್ರನ್ನ ಕಾಪಿ ಮಾಡೋದು ನನಗೆ ಇಷ್ಟ ಆಗಲ್ಲ. ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿಮ್ಮನ್ನೆಲ್ಲ ಇಲ್ಲಿ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಧನ್ಯವಾದಗಳು. ನಿಮ್ಮನ್ನೆಲ್ಲ ಮತ್ತೆ ನೋಡಿ ತುಂಬಾ ದಿನಗಳ ಮೇಲೆ ನೋಡ್ತಾ ಇದ್ದೀನಿ. ಸೊ ಮತ್ತೆ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಬಂದಿದ್ದೀರಾ. ನಾವು ಏನೇ ಸಿನಿಮಾ ಮಾಡಿದ್ರು, ಸೀರಿಯಲ್ ಮಾಡಿದ್ರು, ಏನೇ ಮಾಡಿದ್ರು, ನಿಮ್ಮ ಒಂದು ಏನ್ ಹೇಳ್ತೀರ, ನಿಮ್ಮ ಒಂದು ಪ್ರೋತ್ಸಾಹ ಹಾಗೆ ನಿಮ್ಮ ಒಂದು ಹೆಲ್ಪ್ ನಮಗೆ ಬೇಕೇ ಬೇಕಾಗತ್ತೆ ಜನರನ್ನ ತಲುಪೋದಕ್ಕೆ. ಅದು ನಾವು ಜನರನ್ನ ತಲುಪೋದಕ್ಕೆ ನೀವು ಒಂಥರ ಮಧ್ಯಸ್ಥಿಕೆ ವಹಿಸ್ತೀರಾ ಅಂತಾನೆ ಹೇಳ್ಬೋದು. ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ನಿಮ್ಮನ್ನೆಲ್ಲ ಇಲ್ಲಿ ನೋಡಿ, ನೀವೆಲ್ಲ ಇಲ್ಲಿ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇನ್ನು ನನ್ನ ಪಾತ್ರ ಹೇಳಕ್ ಮುಂಚೆ ನಾನು ಸೀರಿಯಲ್ ಬಗ್ಗೆ, ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡ್ತೀನಿ. ವಸುದೇವ ಕುಟುಂಬ ನಮ್ಮ ಸೀರಿಯಲ್ ಕತೆ ತಂದೆ ಇಲ್ಲದೆ, ಅಂದ್ರೆ ಮನೆ ಯಜಮಾನನೇ ಇಲ್ಲದೆ 4 ಹೆಣ್ಮಕ್ಳು ಹೇಗೆ ಸಮಾಜನ ಎದುರಿಸ್ತಾರೆ, ಹಾಗೆ ಸಮಾಜದಲ್ಲಿ ಹೇಗೆ ತಲೆ ಎತ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾರೆ ಅಂತ ತೋರ್ಸಕ್ ಹೊರಟಿದ್ದಾರೆ. ಸೊ ಇದರಲ್ಲಿ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ಇರ್ಬೇಕಾಗತ್ತೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಒಂದು ಥ್ರೆಡ್ ಇಟ್ಕೊಂಡು ಈ ಕತೆ ಹೋಗುತ್ತೆ. ನೀವು ಕೇಳಿದ್ರಿ ನಾವು ತುಂಬಾ ಬೇರೆ ಭಾಷೆಗಳಿಂದ ಇನ್ಫ್ಲುಯೆನ್ಸ್ ಆಗ್ತೀವಿ ಅಂತ. ನಮ್ಮ ಕನ್ನಡ ಭಾಷೆಗಳಿಂದನೂ ಬೇರೆಯವರು ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಲ್ವಾ? ದರ್ಸ್ ನಥಿಂಗ್ ರಾಂಗ್. ಅಂದ್ರೆ ಒಳ್ಳೆದನ್ನ ತಗೊಳ್ಳೋದ್ರಲ್ಲಿ ಯಾವ ಭಾಷೆ ಆದ್ರೇನು, ಯಾವ ಅದಕ್ಕೇನು ಲಿಮಿಟೇಷನ್ಸ್ ಇರಬಾರ್ದು ನಾನು ಅನ್ಕೊಂತೀನಿ. ಇವಾಗ ನಾವು ಒಂದು ಕಲಿಯೋದೇ ಇರ್ಬೋದು, ಅದ್ ಯಾರಿಂದ ಕಲ್ತ್ರೇನು, ಒಳ್ಳೇದಿದ್ರೆ ಕಲಿಯೋಣ, ಒಳ್ಳೇದಿದ್ರೆ ತಗೊಳ್ಳೋಣ. ಸೊ ಹಾಗಾಗಿ ದರ್ಸ್ ನಥಿಂಗ್ ರಾಂಗ್ ಅಂತ ನನ್ಗನ್ಸುತ್ತೆ. ಹಾಗಂತ ನಾವು ಪೂರ್ತಿಯಾಗಿ ಅವ್ರದೇ ಸೀನ್ ಟು ಸೀನ್ ರೀಮೇಕ್ ಅಂತೂ ಮಾಡಲ್ಲ, ಅದಂತೂ 100%. ಕತೆ ಅಂದ್ರೆ ಅಲ್ಲಿ ಏನೋ ಒಂದು ಥ್ರೆಡ್, ಒಂದು ಮೂಲ ಕಥೆಯಲ್ಲಿ ನಮ್ಗೆ ಇಷ್ಟ ಆಗಿರೋದನ್ನ ತಗೊಂಡಿರ್ತೀವಿ. ಉಳಿದಿದ್ದೆಲ್ಲ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನ ಬಳಸ್ಕೊತೀವಿ. ಭಾಷೆ ಆಗಿರ್ಬೋದು, ಊರಾಗಿರ್ಬೋದು, ಎಲ್ಲಾನು ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನ ಬದಲಾಯಿಸ್ಕೊಂತ ಹೋಗ್ತೀವಿ. ಹಾಗೆ ಕಥೆನೂ ಅಷ್ಟೇ, ಒಂದು ಮೇನ್ ಥ್ರೆಡ್ ಅನ್ನೋದು ಬಿಟ್ರೆ ಬೇರೆ ಎಲ್ಲೂ ನಾವು ಅದನ್ನ ತುಂಬಾ ಅದೇನೆ ಮಾಡಕ್ ಹೋಗೋದಿಲ್ಲ. ಸೊ ಅಷ್ಟೇ, ಅದು ರಿಮೇಕ್ ಅನ್ನೋದ್ರ ಬಗ್ಗೆ ನಾನು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಈಗ ನಾನು
ಬಿಗ್ ಬಾಸ್ ಆದ್ಮೇಲೆ 1 ವರ್ಷ ಆಯ್ತು, ಇವಾಗ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ, ಒಬ್ಬ ಕಲಾವಿದನಿಗೆ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಪ್ರೊಡಕ್ಷನ್ ಹೌಸ್ ಅಷ್ಟೇ ಮುಖ್ಯ ಆಗುತ್ತೆ. ಪಾತ್ರ ಎಷ್ಟೇ ಒಳ್ಳೇದಿರ್ಬೋದು, ಅದಕ್ಕೆ ತಕ್ಕ ಹಾಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಪ್ರೊಡಕ್ಷನ್ ಹೌಸ್ ಆ ಪಾತ್ರ ಸತ್ತು ಹೋಗುತ್ತೆ. ರೈಟರ್ ಇಂದ ಹಿಡಿದು ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನು, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರೂ ತುಂಬಾ ಮ್ಯಾಟರ್ ಆಗ್ತಾರೆ. ನಮ್ಮ ಒಂದು ಈ ಏನಂತ ಈ ಚಲನಚಿತ್ರ ಮಾಡೋದಿರೋ ಒಂದು ಪ್ಯಾಷನ್ ಇಟ್ಕೊಂಡು ಮಾಡ್ಬೇಕು. ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಮ್ಮ ಪ್ಯಾಷನ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಅಂಥ ಪ್ಯಾಷನ್ ಇರುವಂತಹ ಪ್ರೊಡ್ಯೂಸರು ನಮ್ಮವರು, ಯಾಕಂದ್ರೆ ಅವರು ನಿರ್ದೇಶಕರಾಗಿದ್ರು, ಈಗ ಅವರು ಪ್ರೊಡಕ್ಷನ್ ಹೌಸ್ ಇದೆ. ಸೊ ಅವ್ರಿಗೆ ಗೊತ್ತಿದೆ ಹೇಗೆ ಯಾವ ಥರ ಮಾಡಬೇಕು ಅಂತ ಒಂದು ಪ್ಯಾಷನ್ ಇದೆ. ಅವ್ರ ಜೊತೆ ನಾನು ಹಿಂದೆನೂ ಕೆಲಸ ಮಾಡಿದ್ದೀನಿ. ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಹಾಗಾಗಿ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂದಾಗ, ಆಮೇಲೆ ಪಾತ್ರನೂ ಚೆನ್ನಾಗಿತ್ತು. ಹಾಗೆ ಸತ್ಯಕ್ಕೆ ಅವರು ಈ ಕತೆ ಬರೀತಾ ಇದ್ದಾರೆ. ಈ ಹಿಂದೆನೂ ಅವರ ಒಂದು ಸ್ಕ್ರೀನ್ ಪ್ಲೇ ಡೈಲಾಗ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೆ ತುಂಬಾ ಖುಷಿ ಇದೆ ಅವರ ಒಂದು ಕತೆ, ಸ್ಕ್ರೀನ್ ಪ್ಲೇ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು. ಐ ಆಮ್ ವೆರಿ ಹ್ಯಾಪಿ. ಹಾಗಾಗಿ ನಾನು 1 ವರ್ಷ ಆದ್ಮೇಲೆ ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದು. ಎಸ್, ಇದರಲ್ಲೂ ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ. ಒಂಥರ ನೆಗೆಟಿವ್ ರೋಲ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ನಾನು ಹೇಳ್ತೀನಪ್ಪ, ನಾನು ತುಂಬಾ ಒಳ್ಳೆಯವಳು, ನಾನು ಕೆಟ್ಟವಳಲ್ಲ, ದಯವಿಟ್ಟು ನಂಗೆ ಒಳ್ಳೆ ಪಾತ್ರ ಕೊಡಿ, ಇನ್ನೋಸೆಂಟ್ ಪಾತ್ರ ಕೊಡಿ, ಆಸ್ ಐ ಆಮ್ ಇನ್ನೋಸೆಂಟ್. ಡು ಯು ಅಗ್ರಿ? ಏನು ಅದೇ ಅದಕ್ಕೆ ಕೇಳ್ತೇನೆ, ಡು ಯು ಅಗ್ರಿ ಅಂತ. ಇಲ್ಲ, ಅದು ನಮ್ಗೆ ಕೆಲ್ಸದ ಬಗ್ಗೆ ಯಾವಾಗ ತುಂಬಾ ಪ್ರೀತಿ ಇರುತ್ತಲ್ಲ, ಅವಾಗ ನಾವು ತುಂಬಾ ಪ್ರಶ್ನೆ ಕೇಳ್ತೀವಿ, ತುಂಬಾ ಫ್ರಸ್ಟ್ರೇಟ್ ಆಗ್ತೀವಿ. ಅಂದ್ರೆ ಚೆನ್ನಾಗಾಗ್ಬೇಕನ್ನೋ ಒಂದು ಉತ್ಸಾಹ ಇರುತ್ತಲ್ಲ, ಅಷ್ಟಕ್ಕೋಸ್ಕರ ನಾವು ಅಷ್ಟೊಂದು ಪುಷ್ ಮಾಡೋದು. ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಸಹ ಕಲಾವಿದ್ರು ಹಿಂಗ್ ಮಾಡೋಣ ಹಂಗ್ ಮಾಡೋಣ. ಎಸ್ಪೆಷಲಿ ನಾನು ಸ್ವಲ್ಪ ಜಾಸ್ತಿ ಮೂಗ್ ತೋರಿಸ್ತೀನಿ. ಯಾಕಂದ್ರೆ ಚೆನ್ನಾಗಾಗ್ಬೇಕು ಅಷ್ಟೇ. ನಾವು ಜನಕ್ಕೆ ಏನೋ ಒಂದು ಕೊಡ್ಬೇಕಂದ್ರೆ ಅವ್ರು ಖುಷಿಯಾಗಿ ತಗೋಬೇಕು, ಖುಷಿ ಪಡ್ಬೇಕು. ನಾವಿರೋದೇ ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲ, ನಾವು ಎಂಟರ್ಟೈನ್ ಮಾಡ್ಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾನು ಅಷ್ಟೊಂದು ಕೇರ್ ಮಾಡ್ತೀನಿ. ಆ ಕೇರ್ ಒಂದೊಂದ್ಸಲ ಏನಂತಾರಲ್ಲ, ಓವರ್ ಆಗ್ಬಿಡುತ್ತೆ ಅನ್ನೋ ಅನ್ಸುತ್ತೆ, ಗೊತ್ತಿಲ್ಲ. ಮೇ ಬಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ. ಸೊ ಇನ್ನೋಸೆಂಟ್ ಪಾತ್ರಗಳಿಗೆ ಇಂತ ನಾನು ನೆಗೆಟಿವ್ ರೋಲ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ನಮ್ಮ ಹೋಲ್ ಇಂಡಸ್ಟ್ರಿ. ಸೊ ನನ್ನ ನೆಗೆಟಿವ್ ರೋಲ್ಗೆ ಬ್ರಾಂಡ್ ಅಂಬಾಸಿಡರ್ ಮಾಡಿದ್ದಾರೆ. ಐ ಆಮ್ ಹ್ಯಾಪಿ. ಲೈಕ್ ತುಂಬಾ ಚೆನ್ನಾಗಿ ಜನಕ್ಕೆ ನಾನು ಈ ಪಾತ್ರದಲ್ಲೇ ರೀಚ್ ಆಗಿರೋದ್ರಿಂದ, ಜನಕ್ಕೆ ನನ್ನನ್ನ ಯಾವ ರೀತಿ ನೋಡ್ಬೇಕು ಅಂತ ಇಷ್ಟ ಇದೆಯೋ, ಖುಷಿ ಇದೆಯೋ ಅದನ್ನೇ ಮಾಡೋಣ. ಬಿಕಾಸ್ ಅವ್ರಿಗೋಸ್ಕರನೇ ನಾವಿರೋದು, ಅವರ ಒಂದು ಮನೋರಂಜನೆಗೆ ನಾವಿರೋದ್ರಿಂದ ಐ ಆಮ್ ಹ್ಯಾಪಿ ಟು ಡೂ ಎನಿಥಿಂಗ್ until unless I am happy and they are happy. ಸಮಾಜದಲ್ಲಿ ವಸುದೇವನ ಕುಟುಂಬ ಅಪಾರ ಪ್ರೀತಿ ಗೌರವವನ್ನ ಪಡೆದಿರುತ್ತೆ. ಹಳ್ಳಿಯಲ್ಲಿ ಊರ ಹಬ್ಬದ ಸಡಗರದ ಜೊತೆಗೆ ಹಿರಿಮಗಳ ಮದುವೆ ಸಿದ್ಧತೆ ವಿಜೃಂಭಣೆಯಿಂದ ಸಾಗ್ತಿರುವಾಗ ಮೆಲ್ಲರ ಸಂಪೂರ್ಣ ಸಹಕಾರ, ಮನೆ ಮನೆಗೂ ಈ ಒಂದು ಸುದ್ದಿಯನ್ನ ಮುಟ್ಟಿಸಬೇಕಾಗಿ ಎಲ್ಲ ಮಾಧ್ಯಮ ಮಿತ್ರರಲ್ಲಿ, ಮಾಧ್ಯಮ ಕುಟುಂಬದವರ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.